ದೇಶದ ಮೊಟ್ಟಮೊದಲ ಬಿದಿರು ವಸ್ತು ಪ್ರದರ್ಶನ ಗ್ಯಾಲರಿಯನ್ನು ಬೆಂಗಳೂರಿನಲ್ಲಿಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಈ ವೇಳೆ ನಿವೃತ್ತ ಅರಣ್ಯಾಧಿಕಾರಿ ಪೊನ್ನಾಟಿ ಶ್ರೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಸೈಕಲ್ ಸವಾರಿ ಮೂಲಕ ಇದನ್ನು ವೀಕ್ಷಿಸಿದರು. ಬಳಿಕ ಈಶ್ವರ್ ಖಂಡ್ರೆ ಹೆಚ್ಚು ವಾಹನಗಳು ಓಡಾಡುವ ನಗರ ಪ್ರದೇಶದಲ್ಲಿ ಬಿದಿರು ಬೆಳೆಸಿದರೆ ಇಂಗಾಲದ ಹೊರಸೂಸುವಿಕೆಯಿಂದ ಆಗಬಹುದಾದ ದುಷ್ಪರಿಣಾಮ ತಡೆಯಬಹುದು. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿದಿರು ಬೆಳೆಸುವ ಅಗತ್ಯವಿದೆ ಎಂದರು. ಬಿದಿರು ಇಂಗಾಲ ಆಮ್ಲವನ್ನು ಹೀರಿಕೊಳ್ಳುವುದಲ್ಲದೆ ಅತಿ ಹೆಚ್ಚು ಆಮ್ಲಜನಕ ಹೊರಸೂಸುತ್ತದೆ. ಇದರಿಂದ ನಗರವಾಸಿಗಳಿಗೆ ಪ್ರಾಣವಾಯು ಲಭಿಸುತ್ತದೆ. ಬಿದಿರು ಅರಣ್ಯ ಸಂಪತ್ತು. ಹುಲ್ಲಿನ ಜಾತಿಗೆ ಸೇರಿದ ಬಿದಿರು ಆನೆಗಳಿಗೆ ಪ್ರಿಯವಾದ ಆಹಾರವೂ ಆಗಿದೆ. ಕಾಡಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿದಿರು ಬೆಳೆದರೆ ನೈಸರ್ಗಿಕ ಬ್ಯಾರಿಕೇಡ್ನಂತೆ ಕಾರ್ಯನಿರ್ವಹಿಸುತ್ತವೆ. ಇದರಿಂದ ವನ್ಯಜೀವಿಗಳು ನಾಡಿಗೆ ಬರುವುದನ್ನು ತಡೆಯಲು ಸಹಕಾರಿಯಾಗಲಿದೆ ಎಂದರು. ಬಿದಿರುವ ಮತ್ತು ಮನುಷ್ಯನ ನಡುವೆ ಅವಿನಾಭಾವ ಸಂಬಂಧವಿದೆ. ಧಾನ್ಯ ಕೇರುವ ಮರ, ಬಾಗಿನ ನೀಡುವ ಮರ, ದಿನಬಳಕೆಯ ವಸ್ತುಗಳನ್ನು ತುಂಬಿಡುವ ಬಿದಿರಿನ ಬುಟ್ಟಿಗಳು, ಕುಕ್ಕೆಗಳು, ಮಕ್ಕಳನ್ನು ಮಲಗಿಸುವ ಬಳಸುತ್ತಿದ್ದ ತೊಟ್ಟಿಲು, ಮನೆಯಲ್ಲಿ ಬಳಸುತ್ತಿದ್ದ ಏಣಿ ಎಲ್ಲವೂ ಬಿದಿರಿನದ್ದೇ ಆಗಿರುತ್ತದೆ.